ಹಾಯ್ ವೆಲ್ಕಮ್ ಟು ಕೃತಿಗೌಡ ಯೂಟ್ಯೂಬ್ ಚಾನಲ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತಿನ ರೊಟೀನ್ ನಂದು ಏನಂತ ಅಂದರೆ, ಇವತ್ತು ನನ್ನ ಇಬ್ಬರು ಮಕ್ಳಿಗೂ ಬೇಗ ಆಯಿಲ್ ಬಾತ್ ಮಾಡ್ಸೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೀರು ಕಾಯ್ಲಿಕ್ಕೆ ಕೂಡ ಇಟ್ಟಿದ್ದೀನಿ. ಮತ್ತು ಇವಳಿಗೆ ಆಯಿಲ್ ಬಾತ್ ಮಾಡಿಸ್ಕೊಳೋದು ಅಂದರೆ ತುಂಬಾ ಕಷ್ಟ. ಎಷ್ಟು ಹಿಂಸೆ ಮಾಡ್ತಾಳೆ ಅಂದರೆ, ಬೇಡ ಮಮ್ಮಿ ಅವಳು ಕೂದಲು ಟಚ್ ಮಾಡಿಸ್ಕೊಳಕ್ಕೂ ಅವಳಿಗೆ ಕಷ್ಟ ಆಗುತ್ತೆ. ನಿಧಾನಕ್ಕೆ ತಲೆ ಬಾಚಬೇಕು, ಅವಳಿಗೆ ತಲೆ ಮುಟ್ಟಿದ್ರಾಗಲ್ಲ, ಕಿರಿಕಿರಿ ಮಾಡ್ತಾಳೆ. ಹಂಗಾಗಿ ನೈಸ್ ಮಾಡಿಕೊಂಡು ಈಗ ಔಟ್ಸೈಡ್ ಕರ್ಕೊಂಬಂದು ಅವಳನ್ನ ಕೂರಿಸ್ಕೊಂಡು ಇವಾಗ ಎಣ್ಣೆ ಹಚ್ಚುತ್ತಾ ಇದ್ದೀನಿ. ಏನಾರು ಸ್ಟೋರಿ ಹೇಳು ಮಮ್ಮಿ, ಸ್ಟೋರಿ ಹೇಳ್ತಾ ನನಗೆ ಎಣ್ಣೆ ಹಚ್ಚಿದ್ರೆ ಮಾತ್ರ ಹಚ್ಚಿಸ್ಕೊಳೋದು ಅಂತ ಇದು ಮಾಡಿದ್ಲು. ಈ ರೀತಿ ನಾನು ಎಣ್ಣೆ ಹಚ್ತಿರೋದೆಲ್ಲ ನನ್ನ ಚೈಲ್ಡ್ಹುಡ್ಡು ನನಗೆ ನೆನಪಾಗೋಯ್ತು. ನಮ್ಮ ಅಮ್ಮನೂ ಇದೇ ರೀತಿ ನನಗೆ ಮತ್ತು ನಮ್ಮ ಅಕ್ಕಂಗೆ ಸಂಡೇ ಟೈಮ್ ಬಂದರೆ ಸಾಕು, ಇದೇ ಥರ ನಮ್ಮಮ್ಮ ಎಲ್ಲ ಆಟ ಆಡ್ತಿದ್ರು ಬಿಡ್ದಂಗೆ ಕರ್ಕೊಂಬಂದು ಕೂರಿಸ್ಕೊಂಡು ಗಂಟೆಗಟ್ಟಲೆ ಮಸಾಜ್ ಮಾಡಿದ್ದು ಗೈಸ್. ಯಾವ ರೀತಿ ಅಂದರೆ, ಅವಾಗ ನಾವು ಬೈಕೊತಾ ಇದ್ವಿ, ನಮ್ಮಮ್ಮ ಯಾಕೆ ಹಿಂಗೆ ಆಡುತ್ತಪ್ಪ, ಇಷ್ಟೊಂದು ಹಿಂಸೆ ಮಾಡುತ್ತೆ ನಮಗೆ ತಲೆಗೆ ಎಣ್ಣೆ ಹಚ್ಚೋಕ್ಕೆಲ್ಲ ಅಂತ. ನಮ್ಗೆ ಇವಾಗ ಗೊತ್ತಾಗ್ತಿದೆ, ಆ್ಯಸ್ ಎ ಮದರ್ ಆಗಿ ನನಗೆ ಇವಾಗ ಅದ್ರ ಬಗ್ಗೆ ಅರ್ಥ ಆಗ್ತಿದೆ ಗೈಸ್. ನಮ್ಮಮ್ಮ ಎಷ್ಟು ಕಾಳಜಿ ಮಾಡ್ತಾಯಿತ್ತು, ಎಷ್ಟು ಇದು ಮಾಡ್ತಾಯಿತ್ತು ಅಂತ ಇವಾಗ ಗೊತ್ತಾಗ್ತಿದೆ ಅವ್ರ ಬೆಲೆ ಎಷ್ಟು ಅಂತ. ಅಂದರೆ ಗೊತ್ತಿತ್ತು ನನಗೆ, ಆದರೆ ಇವಾಗ ನನಗೆ ಅವ್ರು ಎಷ್ಟು ಕಷ್ಟಪಡ್ತಾಯಿದ್ರು ನಮ್ಮ ಸಾಕೋಕ್ಕೆ ಅಂತಂದ್ಬಿಟ್ಟು ಇವಾಗ ನನಗೆ ಗೊತ್ತಾಗ್ತಾ ಇದೆ. ಅವಾಗ ಎಷ್ಟು ಕೋಪ ಮಾಡ್ಕೊತಾ ಇದ್ವಿ ಅಂತಂದರೆ, ಒಂದು ಸ್ವಲ್ಪ ವಿಷಯಕ್ಕೂ ಕೋಪ ಮಾಡ್ಕೊತಾ ಇದ್ದೆ, ಸ್ಟ್ರೈಕ್ ಮಾಡ್ತಾಯಿದ್ದೆ, ಊಟ ಬಿಡ್ತಾಯಿದ್ದೆ. ಒಂದು ಬೈದ್ರೂ ನಾನು ಸಹಿಸ್ಕೊತಾ ಇರಲಿಲ್ಲ ನಮ್ಮಮ್ಮ. ಇವಾಗ ಗೊತ್ತಾಗ್ತಿದೆ, ಅವ್ರಿಗೆ ಸ್ಟ್ರೆಸ್ ಇರುತ್ತಲ್ವ, ಮಕ್ಕಳನ್ನ ಸಾಕಬೇಕಾದ್ರೆ ಅವ್ರಿಗೂ ಕಷ್ಟ ಇರುತ್ತಲ್ವ ಎಲ್ಲ ಮೇಂಟೈನ್ ಮಾಡಿಕೊಂಡು ಅನ್ನೋದು. ನನಗೆ ಇವಾಗ ನಾನು ಮದರ್ ಆದಮೇಲೆ ನನಗೆ ಎಲ್ಲ ರಿಯಲೈಸ್ ಆಗ್ತಿದೆ. ಹಂಗಾಗಿ ನಮ್ಮಮ್ಮಂಗೆ ನಾನು ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮೂಲಕ. ಎಲ್ಲ ಮದರ್ಗೂ ಗ್ರೇಟೇ ಅಂತ ಹೇಳ್ಬೋದು. ನನ್ನ ಪ್ರಕಾರ ನಮ್ಮಮ್ಮನೇ ಗ್ರೇಟ್. ಇದೆಲ್ಲ ನೆನಪಾಗ್ತಿತ್ತು ಗೈಸ್, ಹಂಗಾಗಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ನೋಡಿ ಗೈಸ್, ಯಾವ ರೀತಿ ಅವಳು ಹಠ ಮಾಡ್ತಿದ್ದಾಳೆ ಅಂದರೆ, ಅವಳಿಗೆ ಇಷ್ಟನೇ ಆಗಲ್ಲ ಫೇಸ್ಗೆ ಆಯಿಲ್ ಹಚ್ಚಬೇಕು ಅಂತಂದ್ರೂ ಅಷ್ಟೇ, ಅವಳು ಹಚ್ಚಿಸ್ಕೊಳೋದೇ ಇಲ್ಲ, ಏನೋ ಒಂದು ಹೇಳ್ಬಿಟ್ಟು ಹಚ್ಚಬೇಕು. ನೋಡಿ ಗೈಸ್ ಹೆಂಗೆ ಮಾಡ್ತಿದ್ದಾಳೆ ಅಂತ. ಮತ್ತು ಹಂಗೂ ಹಿಂಗೂ ಮಾಡಿ ಸ್ನಾನ ಮಾಡಿಸ್ದೆ ಗೈಸ್. ಆಮೇಲೆ ಬ್ರೇಕ್ಫಾಸ್ಟ್ಗೆ ಏನು ಮಾಡೋಣ ಅಂದ್ಬಿಟ್ಟು, ಇವತ್ತು ಹೆಲ್ದಿಯಾಗಿ ಏನಾದ್ರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೀಟ್ರೂಟು ಮತ್ತು ಕ್ಯಾರೆಟ್ ಇತ್ತು, ಅದನ್ನು ಬೀಟ್ರೂಟ್ ಕ್ಯಾರೆಟ್ ಹಾಕ್ಬಿಟ್ಟು ಪಲ್ಯ ಮಾಡೋಣ ಅಂತ ಪಲ್ಯ ಮಾಡ್ಕೊತಾ ಇದ್ದೆ. ಅವಳು ಮಮ್ಮಿ ನನಗೆ ಪಿಂಕ್ ಚಪಾತಿ ಬೇಕು ಮಮ್ಮಿ ಅಂತ ಅಂದ್ಲು. ಹಾಗಾಗಿ ನಾನು ಪಿಂಕ್ ಚಪಾತಿ ಮಾಡೋಣ ಅಂದ್ಬಿಟ್ಟು ಬೀಟ್ರೂಟ್ನ ಮಿಕ್ಸಿ ಗ್ರೈಂಡ್ ಮಾಡ್ಕೊಂಬಿಟ್ಟು ಅದರಲ್ಲಿ ಕಲಿಸ್ಕೊಂಡು ಇವಾಗ ಚಪಾತಿ ಮಾಡ್ತಾಯಿದ್ದೀನಿ ಗೈಸ್. ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಗೂ ಒಳ್ಳೆಯದು. ಫೈಬರ್ ಕಂಟೆಂಟ್ ತುಂಬ ಇರುತ್ತೆ, ಅದರಿಂದ ಡೈಜೆಸ್ಟಿವ್ ಪವರ್ ಇಂಪ್ರೂವ್ಮೆಂಟ್ ಆಗುತ್ತೆ. ತುಂಬ ಬೆನಿಫಿಟ್ ಇರೋದ್ರಿಂದ ಇದು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂದ್ಬಿಟ್ಟು ಇವತ್ತು ಮಾಡ್ತಾಯಿದ್ದೀನಿ ಗೈಸ್. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ, ಪಿಂಕ್ ಆಗಿರುತ್ತೆ. ಮಕ್ಕಳು ಕೂಡ ತುಂಬ ಖುಷಿಯಿಂದ ತಿಂತಾರೆ ಗೈಸ್ ಈ ಥರ ಪಿಂಕ್ ಚಪಾತಿ ಮಾಡಿಕೊಟ್ರೆ. ನೋಡಿ ಗೈಸ್, ನೋಡೋಕ್ಕೂ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಈ ಹೆಲ್ದಿ ಚಪಾತಿಯಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂದರೆ, ಬ್ಲಡ್ ಇಂಪ್ರೂವ್ಮೆಂಟು ಸಹ ಆಗುತ್ತೆ ಇದರಿಂದ. ಹಾಗಾಗಿ ಸಿಂಪಲ್ಲಾಗೂ ಕೂಡ ಮಾಡ್ಕೋಬೋದು, ತುಂಬ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ನಾನು ಇವಾಗ ಹಂಗೆ ಒಂದು ಬಾಣಲಿಗೆ ಆಯಿಲ್ ಹಾಕ್ಕೊಂಡು ಒಗ್ಗರಣೆ ಎಲ್ಲ ಹಾಕ್ಕೊತಾ ಇದ್ದೀನಿ ಗೈಸ್ ಪಲ್ಯಕ್ಕೆ. ಆವಾಗಲೇ ಪಲ್ಯಕ್ಕೆಲ್ಲ ಬೀಟ್ರೂಟು ಮತ್ತು ಕ್ಯಾರೆಟು ಹೆಚ್ಚಿಟ್ಕೊಂಡಿದ್ನಲ್ಲ, ಅದು ಇವಾಗ ಬೆಂದಿದೆ. ಇವಾಗ ಸಾಸಿವೆ, ಎಣ್ಣೆ, ಕಡಲೆಬೇಳೆ ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊತಿದ್ದೀನಿ. ನಾನು ಜಾಸ್ತಿ ಹಸಿರು ಮೆಣ್ಸಿನ್ಕಾಯಿ ಬಳಸಲ್ಲ ಗೈಸ್, ಯಾಕಂತ ಅಂದರೆ ಯಾಕೆ ಸುಮ್ಮನೆ ಆ ಥರ ಎಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಅದು ಇದು ಆಗಿಬಿಡುತ್ತೆ ಅಂದ್ಬಿಟ್ಟು ಒಣಮೆಣ್ಸಿನ್ಕಾಯಿ ಜಾಸ್ತಿ ಯೂಸ್ ಮಾಡ್ತೀನಿ. ಮತ್ತು ಬೇಯಿಸಿಟ್ಕೊಂಡಿರೋ ಅಂಥ ಕ್ಯಾರೆಟು ಬೀಟ್ರೂಟ್ನ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಬೀಟ್ರೂಟ್ ಪಲ್ಯ ಮತ್ತು ಪಿಂಕ್ ಚಪಾತಿ ರೆಡಿ ಆಗುತ್ತೆ ಗೈಸ್. ನೋಡಿ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣ್ತಿದೆ ಅಂತ. ಯಾರು ತಾನೇ ತಿನ್ನಲ್ಲ ಹೇಳಿ ಗೈಸ್ ಈ ಥರ ಮಾಡಿಕೊಟ್ರೆ ಅಲ್ವಾ. ಮತ್ತು ಈಗ ಅದೆಲ್ಲ ಮಾಡಾದಮೇಲೆ ನನ್ನ ಮಗಳು ಏನಾರು ಸ್ವೀಟಾಗಿ ಏನಾರು ತಿನ್ನಬೇಕು ಅಂತ ಇದ್ಲು. ಹಂಗಾಗಿ ನನಗೂ ಕೂಡ ಒಂದು ಸ್ವಲ್ಪ ಕ್ರೇವಿಂಗ್ಸ್ ಆಗ್ತಾಯಿತ್ತು. ಹಂಗಾಗಿ ಏನಾರು ದಿಢೀರ್ ಹಾಕ್ಕೋಬೇಕು ಅಂತ ಇವಾಗ ಅದು ಕೂಡ ಹೆಲ್ದಿಯಾಗಿ ಏನಾದ್ರು ಮಾಡ್ಕೋಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ಈ ಥರ ಗೋಧಿ ಹಿಟ್ಟು ತೊಗೊಂಡು ಬರೀ 3 ಇಂಗ್ರೀಡಿಯೆಂಟ್ಸಿಂದ ನಾನು ಗೋಧಿ ಹಿಟ್ಟಿಂದು ಹಲ್ವಾ ಮಾಡ್ತಾಯಿದ್ದೀನಿ ಗೈಸ್. ಏನಿಲ್ಲ, ಬೆಲ್ಲ ಮತ್ತು ಗೋಧಿ ಹಿಟ್ಟು, ತುಪ್ಪ ಇದ್ದರೆ ಸಾಕು ಗೈಸ್. ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊತೇನೆ ಅಷ್ಟೇ. ಅಷ್ಟು ಹಾಕ್ಕೊಂಡ್ರೆ ಆರಾಮಾಗಿ ನಮ್ಮ ಗೋಧಿ ಹಿಟ್ಟಿನ ಹಲ್ವಾ ರೆಡಿ ಆಗುತ್ತೆ ಗೈಸ್. ನೋಡೋಕ್ಕೂ ಎಷ್ಟು ಅಟ್ರಾಕ್ಟಿವ್ ಆಗಿ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಮತ್ತು ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು. ಮತ್ತು ನನ್ನ ಮಗಳು ಟೇಸ್ಟ್ ಮಾಡಿ ನೋಡ್ತಾ ಇದ್ದಾಳೆ ಚೆನ್ನಾಗಿದೆ ಮಮ್ಮಿ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಗೈಸ್.